ನಮಸ್ಕಾರ ಎಲ್ಲರಿಗೂ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ. ಇವತ್ತು ಹುರ್ಗಳೆ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಅರ್ಧ ಕೆ ಜಿ ಕಡಲೆ, 2 ಏಲಕ್ಕಿ ಕಾಯಿ 4, ಅರ್ಧ ಕೆ ಜಿ ಬೆಲ್ಲ, ಎರಡು ಉಂಡೆ ಐತೆ, ತುಪ್ಪ 1 ಬಟ್ಲು, ಅರ್ಧ ಕೆ ಜಿ ಹಸಿಟ್ಟು ಮೈದಾ ಹಿಟ್ಟು, ಒಂದು ಕಾಯಿ ಉಂಡೆಕಾಯಿಲಿ ಒಂದು ಚಿಕ್ಕ ಚಿಪ್ಪು ತೆಗೆದು ಮಡಗಿದ್ದೀನಿ. ಇದು ಉಂಡೆಕಾಯಿ ತಗೊತೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕಿರಲಿಲ್ಲ ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲಸೋಕ್ಕೆ ಮೈದಾ ಹಿಟ್ಟನ್ನ. ಈ ಕಡಲೆ ಮಿಕ್ಸಿಲಿ ಚಿಕ್ಕ ಜಾಡಲ್ಲಿ ಪುಡಿ ಮಾಡ್ಕೊಂಡು ಇಟ್ಕೊತೀನಿ. ಅದು ಪಾಕ ತೆಗಿವಾಗ ತೋರಿಸ್ತೀನಿ. ಇದನ್ನು ಕಲಸಿಟ್ಕೊತೀನಿ ನೋಡಿ. ಎಷ್ಟು ಬೇಕು ನೀರು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಒಂದು ಚಿಕ್ಕ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕತ್ತೀನಿ. ಅದೊಂದು ಚೂರು ಹುರ್ಕೊತೀನಿ. ಹುರಿದಿರಲ್ಲ, ಬೀಸಿಟ್ಕೊಂಡಿರ್ತೀನಲ್ಲ. ಕಡಲೆ ಪುಡಿ ಮಾಡಿದ್ಮೇಲೆ ಅಕ್ಕಿ ಹಿಟ್ಟನ್ನ ಒಂದು ಚಿಕ್ಕ ಬಟ್ಲಲ್ಲಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿರ್ತೀನಿ. ಅದನ್ನು ಹಾಕ್ತೀನಿ. ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ಬನ್ನಿ ಬರ್ತದಲ್ಲ, ಒತ್ತಕ್ಕೆ ಚೆನ್ನಾಗಿರ್ತದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲ ಪುಡಿ ಮಾಡ್ಕೊಳ್ಳೋವರೆಗೂ ಕಲಸಿ ಇಟ್ಬಿಟ್ರೆ ಬನ್ನಿ ಬರ್ತದಲ್ಲ, ಒತ್ತಕ್ಕೆ ಚೆನ್ನಾಗಿರ್ತದೆ. ನಾವು ಹೆಂಗೆ ಗೊತ್ತಿದ್ರೂ ಬರ್ತದೆ. ಅವಾಗ ಅಲ್ಲೇ ಕಲಸಿ ಅಲ್ಲೇ ಮಾಡೋಕ್ಕಾಗಲ್ಲ, ಮೈದಾ ಹಿಟ್ಟು ಮಾತ್ರ. ಅರ್ಧ ಗಂಟೆ ನೆನೆಸಿಡಿ, ಕಲಸಿಡಿ. ನೆನೀತದಲ್ಲ, ಚೆನ್ನಾಗಿ ಬರ್ತಿದೆ ಬನ್ನಿ. ಕಡಲೆ ಪುಡಿ ಮಾಡ್ಕೊಂಡು ಪಾಕ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ. ಈ ರೀತಿ ಕಲಿಸ್ಕೊಬೇಕು ನೋಡಿ. ಕೈಗೆ ಅಂಟಲ್ಲ. ಈ ಥರ ಕಲಿಸ್ಕೊಂಡು ಇಟ್ಬಿಟ್ರೆ ಕಡಲೆ ಒಬ್ಬಿಟ್ಟನ್ನ 1 ವಾರ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಆರಿಸ್ಬಿಟ್ರೆ ಬಿಸಿ ಒಬ್ಬಿಟ್ಟು ಕೆಡಲ್ಲ. ಸರಿಯಾಗಿದೆ ನೋಡಿ. 1 ಲೋಟ ಹಾಕಿದ್ದೀನಿ. ಬೆಲ್ಲ ಕರಗಿ 2 ಎಳೆ ಪಾಕ ಬರಬೇಕು. ಇದು 1 ವಾರ 15 ದಿವಸ ಇಟ್ಕೊಬೋದು. ಚೆನ್ನಾಗಿ ಮಡಿಕೊಂಬಿಟ್ರೆ ಆರಿಸ್ಬಿಟ್ಟು ಏನಾಗಲ್ಲ. ಇದು ಕಡಲೆ ಒಬ್ಬಿಟ್ಟು ಮಾತ್ರ. ಇಲ್ಲಿ ನೋಡಿ ಬಂದಿದ್ದಕ್ಕೆ ಅಂಟ್ತೈತೆ ಅಲ್ವಾ, ಬಂದೈತೆ ಅಂತಾನೆ ಕಡಲೆ ಒಬ್ಬಿಟ್ಟಿಗೆ. ಹಸಿಟ್ಟು ಹಾಕ್ತೀನಿ ಇವಾಗ. ಹಸಿಟ್ಟು ಮಾತ್ರ ಯಾರ ಕೈಲಾರ ಒಬ್ಬರ ಕೈಲಿ ಹಾಕಿಸ್ಕೊಳ್ಳಿ. ನಾವೇ ಹಾಕಿ ಮಾಡಿದ್ರೆ ಗಂಟಾಗುತ್ತೆ. ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ತೆಂಗಿನಕಾಯಿ ಈ ಥರ ತೆಂಗಿನಕಾಯಿ ಹಾಕ್ಬಿಟ್ಟು ಕಲಿಸ್ಬೇಕು. ಇದೆ. ಇವಾಗ ಮೈದಾ ಹಿಟ್ಟು ತಗೊಂಡು ತಟ್ಟಿ ಸುಡೋದು ತೋರಿಸ್ತೀನಿ. ರೆಡಿಯಾಗಿದೆ ನೋಡಿ. ಕೈ ಗಂಟಲ್ಲ, ಊಟ ಚೆನ್ನಾಗಿದೆ. ಇಳ್ತೀನಿ, ಅಗಲ ಮಾಡ್ಕೊಳ್ತೀನಿ. ಅದ್ರ ಮೇಲೆ ತುತ್ತು ಮಾಡಿಬಿಟ್ಟು ಈ ಥರ ಹೂರಣನ ಹಾಕೊಳ್ತೀನಿ ನೋಡಿ.
ಕಾಯಕ್ಕಿಟ್ಟಿದ್ದೀನಿ. ನಾವು ದೋಸೆಗೆ ಎಲ್ಲಕ್ಕೂ ಇದೇ ಕಲ್ಲು ಉಪಯೋಗಿಸೋದು. ಏನು ಅಮ್ಮ ಎಲ್ಲಕ್ಕೂ ಒಂದೇ ಕಲ್ಲು ಮಡಗ್ತಾರೆ ಅನ್ಬೇಡಿ, ನಾವು ಅದರಲ್ಲೇ ಮಾಡೋದೆಲ್ಲನೂ. ನಮ್ಮ ಕಲ್ಲು ಕಾವು ಬರೋವ್ರಿಗೆ ಕಷ್ಟ, ಕಾವು ಬಂದ್ಬಿಟ್ರೆ 10 ನಿಮಿಷಕ್ಕೆ ಆಯ್ತದೆ ನಮ್ಗೆ. ಒಂದು ಅದಕ್ಕೆ ಬೇಯಿಸ್ಕೋಬೇಕು, ಸೀಸ್ಬೇಡ್ದು. ಸ್ವಲ್ಪ ಬೇಯಬೇಕು. ಈ ಥರ ಕೆಂಪಗೆ ಬೇಯಿಸ್ಕೊಳ್ಳಿ, ಒಬ್ಬಿಟ್ಟು ಚೆನ್ನಾಗಿರ್ತದೆ. ಅದು ಚೆನ್ನಾಗಿ ಆರಿಸ್ಬೇಕು, ಒಂದ್ರ ಮೇಲೆ ಒಂದು ಮಡಗ್ಬಿಡ್ಬಾರ್ದು. ಚೆನ್ನಾಗಿ ಆರಿದ್ಮೇಲೆ ಗಾಳಿಗೆ ಮಡ್ಕೊಂಡ್ರೆ ಏನಾಗಲ್ಲ, ಒಬ್ಬಿಟ್ಟು ಸೂಪರಾಗಿರ್ತದೆ. ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಕಳ್ಳೆ ಒಬ್ಬಿಟ್ಟು. ಈ ಥರ ತುಪ್ಪ ಹಾಕೊಂಡು ತಿನ್ಬೋದು, ಈ ಥರ ಮಾಡಿಬಿಟ್ಟು ಚೆನ್ನಾಗಿರ್ತದೆ. ನೀವು ತಿಂದು ನೋಡಿ, ಲೈಕ್ ಮಾಡಿ, ಕಮೆಂಟ್ ಕೊಟ್ಟು, ಸಬ್ಸ್ಕ್ರೈಬ್ ಮಾಡಿರಿ.